ಹನಿ ಟ್ರ್ಯಾಪ್ ಗದ್ದಲದ ಮಧ್ಯೆ ದೆಹಲಿಗೆ ತೆರಳಿದ್ದಾರೆ ಸತೀಶ್ ಜಾರಕಿಹೊಳಿ. ಕರ್ನಾಟಕ ಭವನದ ಉದ್ಘಾಟನೆ ಹಿನ್ನೆಲೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇದೇ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾರೆ. ಖರ್ಗೆ ಅವರಿಗೆ ಮಾಹಿತಿ ನೀಡಲಿಕ್ಕೆ ಹೊರಟಿದ್ದಾರೆ ಸತೀಶ್ ಜಾರಕಿಹೊಳಿ. ರಾಜಣ್ಣ ಕಡೆಯಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಅದನ್ನೇ ಯಥಾವತ್ತಾಗಿ ಖರ್ಗೆ ಅವರಿಗೆ ಸತೀಶ್ ಜಾರಕಿಹೊಳಿ ವಿವರಣೆಯನ್ನು ಕೊಡ್ತಾರೆ. ಇದರ ಜೊತೆ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಎಲ್ಲ ವಿಚಾರವನ್ನು ತಿಳಿಸಿ ಒಂದು ರೀತಿ ಪಟ್ಟು ಹಿಡಿತಾರೆ ಅಂತ ಹೇಳಲಾಗ್ತಾ ಇದೆ. ಈ ಮೊದಲು ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಅಧ್ಯಕ್ಷ ಸ್ಥಾನದಿಂದ KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದವರ ಪೈಕಿ ಸತೀಶ್ ಜಾರಕಿಹೊಳಿ ಕೂಡ ಪ್ರಮುಖರು. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ರಾಜಣ್ಣ ಮತ್ತೊಂದು ಕಡೆ HC ಮಹಾದೇವಪ್ಪ ಬಹಳ ಅಗ್ರಪಂಥೀಯರಾಗಿ ಕಾಣಿಸ್ಕೊಂಡಿದ್ರು. ಯಾಕೆಂದರೆ ಪೂರ್ಣ ಪ್ರಮಾಣದಲ್ಲಿ KPCC ಅಧ್ಯಕ್ಷರ ನೇಮಕ ಆಗಬೇಕು ಅಂತ ಒತ್ತಡವನ್ನು ಕೂಡ ಇರ್ತಾ ಇದ್ರು. ಇದೀಗ ಆ ಒತ್ತಡವನ್ನೇ ಮುಂದುವರಿಸುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಜೊತೆಗೆ ಈಗ ಹನಿ ಟ್ರ್ಯಾಪ್ ವಿಚಾರ ಇದೆಯಲ್ಲ, ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಎಲ್ಲಿಯೂ ಕೂಡ ಯಾರೂ ಓಪನ್ ಆಗಿ ಮಾತನಾಡ್ತಾ ಇಲ್ಲ. ಮತ್ತು ಆ ಸಂದರ್ಭ ಕೂಡ ಬಂದಿಲ್ಲ. ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ದೂರು ಕೊಡಲಿ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ದೂರು ಕೊಟ್ಟರೆ ನಾವು ತನಿಖೆಯನ್ನು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಇದೀಗ KPCC ಅಧ್ಯಕ್ಷರು ಹೀಗೆ ಹೇಳಿದ ನಂತರದಲ್ಲಿ AICC ಅಧ್ಯಕ್ಷರಿಗೂ ಕೂಡ ಈ ವಿಚಾರವನ್ನು ಗಮನಕ್ಕೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಮಾಡ್ತಾರೆ, ಭೇಟಿ ಮಾಡ್ತಾರೆ. ಆ ನಂತರದಲ್ಲಿ ತನಿಖೆಗೆ ಆಗ್ರಹ ಮಾಡ್ತಾರಾ ಅಥವಾ ತನಿಖೆಗೆ ಒಪ್ಪಿಸಬೇಕು ಅಂತ ಹೇಳ್ತಾರಾ ಗೊತ್ತಿಲ್ಲ. ಬಟ್ ಈ ವಿಚಾರವನ್ನು ಹೈಕಮಾಂಡ್ ಯಾವ ರೀತಿ ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ. ಸತೀಶ್ ಜಾರಕಿಹೊಳಿ ಈ ವಿಚಾರದಲ್ಲಿ ಯಾವ ರೀತಿ ನಿಲುವನ್ನು ಹೊಂದಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ KN ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರು ಕೂಡ ಒಂದೇ ದೋಣಿಯ ಪಯಣಿಗರು. ಹೌದು, ಕಾಂಗ್ರೆಸ್ನಲ್ಲಿದ್ದ ಮೇಲೆ ಎಲ್ಲರೂ ಕೂಡ ಒಂದೇ ದೋಣಿಯ ಪಯಣಿಗರಾಗಿರಲೇಬೇಕು. ಬಟ್ ಇಲ್ಲಿ ಮನಸ್ಥಿತಿಗಳು ಬದಲಾವಣೆ ಆಗಿರುವ ಕಾರಣಕ್ಕಾಗಿ ಈ ಮಾತನ್ನು ಹೇಳಬೇಕಾಗತ್ತೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಬಹಳ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಆಗ್ರಹವನ್ನು ಕೂಡ ಮಾಡಿದರು. ಈ ಹಿಂದೆಯೂ ಕೂಡ ನಡೆದಿರುವಂಥ ಘಟನೆಗಳು ಹೇಗಿತ್ತು ಅನ್ನೋದನ್ನು ಕೂಡ ಅವರು ಹೇಳಿದರು. ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ವಿವರಣೆಯನ್ನು ಕೊಡಲಿದ್ದಾರೆ. ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಹನಿ ಟ್ರ್ಯಾಪ್ ವಿಚಾರ ಒಂದು ಕಡೆ PIL ಹಾಕಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ವಿಚಾರಣೆಗೆ ಬರುವ ಸಾಧ್ಯತೆಗಳಿದ್ದಾವೆ. ಮತ್ತೊಂದು ಕಡೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಯಾವ ನಿಲುವನ್ನು ತಡೆದುಕೊಳ್ಳಬಹುದು ಅಂತ? ದಶರಥ್, ಸಚಿವರ ಮೇಲಿನ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ಗಮನಕ್ಕೂ ಕೂಡ ಹೋಗಿದೆ. ನಿನ್ನೆ AICC ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಹಲವು ಮಾಹಿತಿಗಳನ್ನ ಖರ್ಗೆ ಅವರಿಗೆ ಕೊಟ್ಟಿದ್ದಾರೆ. ಸೊ ಇದೀಗ ಸತೀಶ್ ಜಾರಕಿಹೊಳಿ ಅವರು ಇವತ್ತು ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ನೂತನ ಕರ್ನಾಟಕ ಭವನದ ಉದ್ಘಾಟನೆ ವಿಚಾರವಾಗಿ ಅವರು ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಪಾರ್ಲಿಮೆಂಟ್ ಇರೋದ್ರಿಂದ AICC ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರು ಕೂಡ ಈಗ ದೆಹಲಿಯಲ್ಲೇ ಇದ್ದಾರೆ. ದೆಹಲಿಯಲ್ಲಿ ಇವತ್ತು ಸಂಜೆ ಅವರು ಖರ್ಗೆ ಅವರನ್ನ ಭೇಟಿ ಮಾಡಿ ಸತೀಶ್ ಜಾರಕಿಹೊಳಿ ಖರ್ಗೆ ಅವರಿಗೆ ರಾಜಣ್ಣ ಅವರ ವಿಚಾರದಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಮತ್ತೆ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಗಳನ್ನ ಅವರು ಖರ್ಗೆ ಅವರಿಗೆ ನೀಡಲಿದ್ದಾರೆ. ಈಗ ವೇಣುಗೋಪಾಲ್ ಅವರನ್ನ ಸಂಜೆ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡುವಂತಹ ಸಾಧ್ಯತೆಗಳಿದೆ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ರಾಜ್ಯ ರಾಜಕಾರಣ, ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಹಾಗೆ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಏನೆಲ್ಲ ಘಟನೆಗಳಾಗಿದೆ, ಯಾರು ಇದರ ಹಿಂದೆ ಇದ್ದಾರೆ, ಈ ಎಲ್ಲ ಮಾಹಿತಿಗಳನ್ನು ಕೂಡ ವೇಣುಗೋಪಾಲ್ ಅವ್ರಿಗೂ ಕೂಡ ಅವರು ಸಲ್ಲಿಕೆ ಮಾಡಲಿದ್ದಾರೆ. ಖರ್ಗೆ ಜೊತೆ ಮಾತನಾಡಿದ ನಂತರ ಇದಕ್ಕೆ ಅಂತಿಮವಾಗಿ ಒಂದು ನಿರ್ಧಾರ ಹೊರಬೀಳಬಹುದು ದಶರಥ. ಯಾಕೆಂದ್ರೆ ಹೈಕಮಾಂಡ್ ಕೂಡ ಇಲ್ಲಿಯವರೆಗೆ ಸೈಲೆಂಟ್ ಆಗಿದೆ ಈ ವಿಚಾರದಲ್ಲಿ. ರಾಜ್ಯ ಸರ್ಕಾರ ಕೂಡ ಹೈಕಮಾಂಡ್ ನ ಅಣತಿ ಅಂತಾನೆ ಇಲ್ಲಿಯವರೆಗೆ ರಾಜಣ್ಣ ಅವರು ಕೂಡ ದೂರನ್ನ ಸಲ್ಲಿಕೆ ಮಾಡಿಲ್ಲ. ಹಾಗೆ ಸರ್ಕಾರ ಕೂಡ ತನಿಖೆಗೆ ಕೊಟ್ಟಿಲ್ಲ. ಇದರ ನಡುವೆ ಸುಪ್ರೀಂ ಕೋರ್ಟ್ ನಲ್ಲಿ PIL ಕೂಡ ಈಗಾಗಲೇ ಅರ್ಜಿ ಸಲ್ಲಿಕೆ ಆಗಿದೆ. ಇವತ್ತು ಬೀರೇನ್ ಕುಮಾರ್ ಸಿಂಗ್ ಅವರು
ಜಾರ್ಖಂಡ್ನ ಸಿಂಗ್ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ನ್ಯಾಯಾಧೀಶರು ಹಾಗೆ ರಾಜಕಾರಣಿಗಳು ಬೇರೆ ಬೇರೆ ಉನ್ನತ ಸ್ಥಾನಮಾನದಲ್ಲಿರುವಂತವರ ಹನಿ ಟ್ರ್ಯಾಪ್ ಆಗಿರುವಂತ ಮಾಹಿತಿಗಳಿದೆ. ಕರ್ನಾಟಕ ವಿಧಾನಸಭೆಯಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿದೆ. ಹಾಗಾಗಿ ತುರ್ತು ತನಿಖೆಗೆ ನಿರ್ದೇಶನವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಬಹುತೇಕವಾಗಿ ನಾಳೆ ಇಲ್ಲವೇ ನಾಡಿದ್ದು ಇದನ್ನ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಅರ್ಜಿ ವಿಚಾರಣೆಗೆ ಬಂದಿದ್ದೇ ಆದ್ರೆ ಅಲ್ಲಿ ಯಾವ ತೀರ್ಪು ಹೊರಬೀಳುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.